ಏನಿಲ್ಲಮ್ಮ, ಅದು ಸ್ವಲ್ಪ ಕುತ್ತಿಗೆ ನೋವ್ತಾ ಇತ್ತಷ್ಟೇ. ಕುತ್ತಿಗೆ ನೋಯ್ತಾ ಇದೆಯಾ? ಓ, ಆ ಕಡೆ ಈ ಕಡೆ ನೋಡ್ತಾ. ಏನೋ ನಿಂದು ಆ ಕಡೆ ಈ ಕಡೆ ಅನ್ಕೊಂಡು ಏನು ಹಾಗಂದ್ರೆ? ಏನಿಲ್ಲಮ್ಮ, ಗೆಸ್ಟ್ ಎಲ್ಲ ಬಂದಿದ್ರಲ್ಲ, ಎಲ್ಲ ಸರಿ ಇದೆಯಾ, ಏನು ತೊಂದರೆ ಇಲ್ವಾ ಅಂತ ವಿಚಾರಿಸ್ತಾ ನೋವಾಯ್ತು ಅಷ್ಟೇ. ಇಲ್ಲಿ ಏನೋ ಆಗಿದೆ. 3 ಜನ ಏನಾಗಿದೆ ಅಂತ ಬಾಯ್ ಬಿಡ್ತಾ ಇದ್ರು. ಬಾಯ್ ಬಿಟ್ರೆ ಗೌರವ ಮರ್ಯಾದೆ, ಅದಕ್ಕಿಂತ ಇದೇ ವಾಸಿ ಬಿಡಮ್ಮ. ಏನಾಯ್ತು ದೇವಕ್ಕೆ? ಅಮ್ಮ, ಆದಿನ ನೋಡಿದೆ? ಆ ದಿನ ಆಗ್ಲೇ ನೋಡ್ದೆ ಕಣೋ. ಯಾಕೆ? ಅದು ಫ್ರೆಂಡ್ಸ್ ಬಂದಿದ್ದಾರೋ ಇಲ್ವೋ ಅಂತ ನೋಡಬೇಕಿತ್ತು. ನಾನೇ ಹೋಗಿ ನೋಡ್ತೀನಿ ತಡಿ. ಅಮೃತ ಅವರೇ, ಅದು ನಮ್ಮ ಮಾವ ಗುಲಾಬಿ ಹೂವಲ್ಲಿ ಗುಲ್ಕನ್ ಮಾಡೋದು ಹೆಂಗೆ ಅಂತ ಕೇಳ್ತಾ ಇದ್ದ. ನಾನೇ ಎಕ್ಸ್ಪ್ಲೈನ್ ಮಾಡ್ತಿದ್ದೆ. ಹೌದೌದು ಹೌದು ಹೌದು. ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೋದಾ? ಹಾ ಹಾ ಗೆಳೆಯ ನೋಡೋಣ. ಅರ್ಥ ಆಯ್ತು. ಇಲ್ಲ ಪರವಾಗಿಲ್ಲ, ನೀವಿಲ್ಲೇ ಇರಿ, ನಾವೇ ಹೋಗ್ತೀವಿ. ಅಲ್ಲ, ಪ್ರೈವೇಟ್ ಆಗಿ ಮಾತಾಡಕ್ಕೆ ಇದಕ್ಕಿಂತ ಬೇರೆ ಜಾಗ ಯಾವ್ದಿದೆ ಹೇಳಿ? ನಾವೇ ಹೋಗ್ತೀವಿ. ಹೌದೌದು. ಮಿಸ್ಟ್ರೆ, ಫ್ಲವರ್ ಇಲ್ದೆ ಪವರ್ ತೋರ್ಸಮ್ಮ. ಸಂಜೀವ, ಮೀಟ್ರು ಹರಿಬೇಡ. ಹೇಳಿ. ನಮ್ಮ ತಾತ ಧರ್ಮರಾಜ್ ಅವರು, ಹಾಗೆ ಅವರ ಕ್ಯೂಟ್ ವೈಫ್ ನಮ್ಮ ಅಜ್ಜಿ ಸರೋಜ ಅವರು ಸ್ಟೇಜ್ ಮೇಲೆ ಬರಬೇಕು. ಇವರಿಬ್ರು ಒಂಥರ ಈ ಬಿಸಿ ಬಿಸಿ ಫಿಲ್ಟರ್ ಕಾಫಿ ಜೊತೆ ಖಾರವಾದ ಬಜ್ಜಿ ಇದ್ದಂಗೆ. ಜಗತ್ತಲ್ಲಿ ಎಷ್ಟೇ ಪಿಜ್ಜಾ ಬರ್ಗರ್ ಎಲ್ಲ ಬಂದ್ರೂ ಈ ಮಳೆಗಾಲದಲ್ಲಿ ಈ ಬಿಸಿ ಬಿಸಿ ಫಿಲ್ಟರ್ ಕಾಫಿ ಜೊತೆ ಈ ಗರ್ಮಾ ಗರಂ ಬಜ್ಜಿ ಕಾಂಬಿನೇಷನ್ ಬೀಟ್ ಮಾಡಕ್ ಸಾಧ್ಯನೇ ಇಲ್ಲ. ಅಜ್ಜಿ ತಾತ, ಬನ್ನಿ 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 ಬನ್ನಿ. ಅಪ್ಪ, ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ನಾವು ಅಲ್ಲಿ. ಹಾಗಾದ್ರೆ ನಿಮ್ಮ ಮೊಮ್ಮಕ್ಕಳು ಕರಿತಾ ಇದ್ದಾರೆ, ಆಗಲ್ಲ ಅಂತ ಹೇಳ್ಬಿಡೋಣವಾ? ಅಮ್ಮ, ಆಗಲ್ಲ ಅಂದ್ರೆ ಹೇಗೆ? ಇಬ್ರು ಸ್ಟೇಜ್ಗೆ ಹೋಗಿ. ಅಪ್ಪ, ಅಲ್ಲಿ ಹೋಗಿರಿ. ಅದೇನೋ ಪ್ರಪೋಸಲ್ ಗಿಪೋಸಲ್ ಅಂತಾರ, ನಾವೇನು ಚಿಕ್ಕ ಮಕ್ಕಳ? ಅದಕ್ಕೆ ಅವ್ರು ಹಿಂಜರಿಕೆ ಆಗ್ತಿದ್ದಾರೆ. ಅಮ್ಮ, ಈಗ ನೀವಿಬ್ರು ಸ್ಟೇಜ್ ಮೇಲೆ ಹೋಗದೆ ಇದ್ರೆ ಬಂದಿರೋರೆಲ್ಲ ನಿಮ್ಮಿಬ್ರು ಮಧ್ಯೆ ಏನೋ ಸಮಸ್ಯೆ ಇದೆ ಅನ್ಕೋತಾರೆ. ಅಪ್ಪ, ಆದಿ ವಿಷಯ ನಾನು ನೋಡ್ಕೋತೀನಿ, ನೀವು ಹೋಗಿ ಮೊದಲು. ಅಪ್ಪ ಹೋಗಿ ಪ್ಲೀಸ್. ಹಾಂ, ನನ್ನ ತಡೆಯ ಹೋಗಿ ನಿಮ್ಮ ಮನೆತನದ ಗೌರವನ ಉಳಿಸ್ಕೊಳ್ಳಿ. ರೀ, ಏನು ಯೋಚನೆ ಮಾಡ್ತಿದ್ದೀರಾ? ರೀ, ಚಿಕ್ಕದಾಗಿ ಚೊಕ್ಕದಾಗಿ ಏನಾದ್ರೂ ಒಂದು ಹೇಳಿ. ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ. ತುಂಬಾ ನಾಚಿಕೆ ಆಗ್ತಿದೆಯಪ್ಪ. ನನ್ನ ಸರೋಜ ನಾಚ್ಕೋತಾ ಇದ್ದಾಳೆ. ಅವಳು ಪ್ರತಿ ಸಲ ನಾಚ್ಕೊಂಡಾಗ್ಲೂ ನನಗೆ, ನಾನು ಮೊದಲನೇ ಸಲ ಅವಳನ್ನ ಹೆಣ್ಣು ನೋಡಕ್ ಹೋದಾಗ ನಾಚ್ಕೊಂಡಿದ್ಲಲ್ಲ, ಹಾಗೆ ಕಾಣಿಸ್ತಾಳೆ. ಸ್ವಲ್ಪ ಹೊತ್ತು ಯಾರು ಮಾತಾಡಬೇಡಿ. ನಾನು ಹೇಳಬೇಕಾಗಿರೋದನ್ನ ಹೇಳಿ ಮುಗಿಸ್ಬಿಡ್ತೀನಿ. ನೀವು ಮಧ್ಯೆ ಮಧ್ಯೆ ಸಿಳ್ಳು ಚಪ್ಪಾಳೆ ಹೊಡಿತಾ ಇದ್ರೆ ನನಗೆ ಸ್ವಲ್ಪ ಡವ ಅಂತ ಇರುತ್ತೆ. ನಾನು ನನ್ನ ಸರೋಜನ್ ನೋಡಕ್ ಹೋದಾಗ ಅವಳಿನ್ನೂ ಚಿಕ್ಕ ಹುಡುಗಿ. ನೀವೇನು ಅಜ್ಜ ಆಗಿದ್ರಾ? ನೀವು ಚಿಕ್ಕ ಹುಡುಗಾನೆ. ಅವರ ಬರಬ್ಬರ ಹೇಳಿದ್ರು ನೋಡ್ರಿ. ಹೇ ಪ್ರಸಾದು, ನೀನೀಗ ಅಮ್ಮವ್ರ ಪಕ್ಷನಾ? ಇಲ್ರಿ, ಇಬ್ರು ಪಾರ್ಟಿ ರೀ. ಸರಿ, ಆಗ ನಾನು ತುಂಬಾ ಚಿಕ್ಕ ಹುಡುಗನೇ. ಚಿಕ್ಕ ಹುಡುಗ ಅಂದ್ರೆ ನಮ್ದೇನು ಬಾಲ್ಯ ವಿವಾಹ ಆಗಿರ್ಲಿಲ್ಲ. ನನಗೆ 24 ವರ್ಷ. ನನ್ನ ಸರೋಜಂಗ್ ಬೇಡ, ಹೆಂಗಸರ ವಯಸ್ಸನ್ನು ಕೇಳಬಾರ್ದು ಅಂತ. ಅವಳು ಅಷ್ಟೇ, ಆಗ ನನ್ನ ಸಂಬಳ ಎಷ್ಟು ಅಂತ ಕೇಳಿರ್ಲಿಲ್ಲ. ಏನೋ ಮಾತಾಡ್ಬೇಕು ಅಂದ್ರೆ ಆಗೆಲ್ಲ ಮಾತಾಡ್ಬೇಕು ಅಂತ ಅನ್ಸಿದ್ರು ಮಾತಾಡಕ್ಕೆ ಅವಕಾಶನೇ ಇರ್ಲಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ಮದ್ವೆ ಆಗಿ ಎಷ್ಟೋ ವರ್ಷ ಆದ್ಮೇಲೆ ನಾವು ಮಾತಾಡಕ್ ಶುರು ಮಾಡಿದ್ದು. ಹೌದಾ ಅಜ್ಜಿ? ಹೌದು, ಮತ್ತೆ ಈಗಿನವ್ರ ತರ ಮನಸ್ಸು ಬಿಚ್ಚಿ ಮಾತಾಡೋಕೆ ಅವಕಾಶನೇ ಸಿಗ್ತಿರ್ಲಿಲ್ಲ ನಮ್ಗೆ. ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಕೋಬೇಕು ಸಂಜೀವ್ ಅವರೇ. ಇದಕ್ಕಿಂತ ಇನ್ನೊಂದು ಅವಕಾಶ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ
ನನ್ನ ಸರೋಜನ ಮದುವೆ ಆದಾಗ ನಾನು ಏನೂ ಆಗಿರಲಿಲ್ಲ. ನಾನು ಇವತ್ತಿನ ಧರ್ಮರಾಜ ಆಗಿರಲಿಲ್ಲ, ಇಂಡಸ್ಟ್ರಿಯಲಿಸ್ಟ್ ಧರ್ಮರಾಜನೂ ಆಗಿರಲಿಲ್ಲ. ಒಬ್ಬ ಸಾಮಾನ್ಯ ಇಟ್ಟಿಗೆ ದಳ್ಳಾಳಿ ಧರ್ಮ ಆಗಿ. ನನ್ನ ಹತ್ರ ಕಾರ್ ಇರಲಿಲ್ಲ, ಒಂದು ಸೈಕಲಲ್ಲಿ ಓಡಾಡ್ತಾ ಇದ್ದೆ, ಅದು ಹಳೆ ಸೈಕಲ್. ನೋಡೋಕ್ಕೂ ಅಷ್ಟೇ ಅಂತ ಸುರಸುಂದರ ಏನಲ್ಲ ನಾನು. ನನ್ನ ಸರೋಜ ತುಂಬಾ ಸುಂದರವಾದ ಹುಡುಗಿ. ನನ್ನನ್ನು ಈಗಲೂ ಅವಳು ಒಪ್ಕೊಂಡಿದ್ದಾಳೋ ಇಲ್ಲೋ ಅನ್ನೋದ್ರ ಬಗ್ಗೆ ನನಗೆ ಅನುಮಾನ ಇದೆ. ನಿಮ್ಮನ್ನ ಒಪ್ಪಿ ಮದ್ವೆ ಆದೆ ಅಂತ ನೀವ್ ಅನ್ಕೊಂಡ್ರಿ, ಆದ್ರೆ ನಂಗೆ ಈ ಮದ್ವೆನೇ ಇಷ್ಟ ಇಲ್ಲ ಅಂತ ನಾನು ನಿಮಗೆ ಹೇಳ್ದೆ. ಗೊತ್ತು. ಮನೇಲಿ ನನಗೆ ಮದ್ವೆ ಬೇಡ ಅನ್ನೋ ಅವಕಾಶನೂ ಕೊಡ್ದೆ ಈ ನಮ್ಮ ಮದ್ವೆನ ಫಿಕ್ಸ್ ಮಾಡಿದ್ರು. ಮದುವೆ ಆಯ್ತು, ಮನೆ ಬಿಟ್ಟು ನನ್ನ ಜೊತೆ ಬೆಂಗಳೂರಿಗೆ ಬಂದು ಇಲ್ಲಿ ಒಂದು ಪುಟ್ಟ ಸೀಟಿನ ಮನೆಯಲ್ಲಿ ನಮ್ಮ ಸಂಸಾರ ಶುರುವಾಯ್ತು. ಪಾಪ ಅದೇನೇನು ಕನಸನ್ನ ಇಟ್ಕೊಂಡಿದ್ಲು ಅವಳು ಗೊತ್ತಿಲ್ಲ. ನನಗೆ ಅಂತ ಕನ್ಸುಗಳಿದಾವೆ ಸಂಜೀವ್ ಅವರೇ, ಅದನ್ನೆಲ್ಲ ಮುಚ್ಚಿಟ್ಟು ಹಳ್ಳಿಲಿರೋಕ್ಕಾಗಲ್ಲ. ದುಡಿಬೇಕು, ಗಳಿಸ್ಬೇಕು ಅನ್ನೋ ನನ್ನ ಆಟಕ್ಕೆ ಫುಲ್ ಸಪೋರ್ಟ್ ಆಗಿ ನಿಂತಿದ್ದು ನನ್ನ ಸರೋಜ. ನಿಮ್ಮ ಕನ್ಸಿಗೆ ನಾನು ಸಪೋರ್ಟ್ ಆಗಿ ನಿಲ್ತೀನಿ. ನೋ ನೋ, ದಟ್ಸ್ ನಾಟ್ ಈಸಿ. ನಿಮ್ಮಿಂದ ಆಗಲ್ಲ. ಐ ಮೀನ್, ನಾನು ಹಾಗೆ ಹೇಳ್ತಾ ಇಲ್ಲ, ಬಟ್ ನಿಮಗೆ ಯಾಕೆ ತೊಂದರೆ? ತೊಂದರೆಗಳು ಹೆಚ್ಚಾದಷ್ಟು ಸಂಸಾರ ಗಟ್ಟಿಯಾಗತ್ತೆ ಅನ್ನೋದಕ್ಕೆ ನಾವೇ ಉದಾಹರಣೆ. ಕಷ್ಟ ನಮ್ಮನ್ನ ಇನ್ನಷ್ಟು ಹತ್ರ ಮಾಡುತ್ತೆ. ಮನೆ ಚಿಕ್ಕದಾದ್ರೂ ಆ ಮನೆ ತುಂಬಾ ನಾವು ಕಷ್ಟಗಳನ್ನೇ ಹಾಸಿಗೆ ಮಾಡ್ಕೊಂಡ್ಬಿಡ್ತೀವಿ. ಆದರೆ ನಮ್ಮಿಬ್ಬರ ಪ್ರೀತಿನೇ ನಮಗೆ ಹೊದಿಕೆ ಆಗಿತ್ತು. ಹಾಸ್ಕೊಂಡಿರೋ ಕಷ್ಟಗಳಿಗೆ ತಲೆ ಕೆಡಿಸ್ಕೊಳ್ಳದೆ ಹೊಂದ್ಕೊಂಡಿರೋ ಪ್ರೀತಿಲೇ ಸುಖ ಕಾಣ್ತಾ ನನ್ನ ಜೊತೆಗೆ ನಿಂತಿದ್ದು ನನ್ನ ಸರೋಜ. ನಾನು ಸೋತಾಗ ನನ್ನ ಸರೋಜ ನನ್ನ ಕುಗ್ಗಕ್ಕೆ ಬಿಡ್ಲಿಲ್ಲ. ನಮ್ ಗಿರಿ ಅವಳ ಹೊಟ್ಟೆಲಿದ್ದಾಗ ಅವಳಿಗೆ ಒಲೆ ಹಚ್ಚೋಕ್ಕೂ ಬಗ್ಗೋಕ್ ನಾನು ಬಿಡ್ತಾ ಇರ್ಲಿಲ್ಲ. ಅವಳಿಗೆ ನಾನು, ನನಗೆ ಅವಳು. ಒಬ್ಬ ಸಾಮಾನ್ಯ ಧರ್ಮ ಆಗಿದ್ದ ನಾನು ಧರ್ಮರಾಜ ಆದ್ರೂ ಎಷ್ಟು ಎತ್ತರಕ್ಕೆ ಬೆಳೆದ್ರು ನನ್ನ ಪತ್ನಿ ಮಾಡಿರೋ ತ್ಯಾಗದ ಮುಂದೆ ಬಹಳ ಬಹಳ ಚಿಕ್ಕವನು. ನಾನೀಗ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಏನು?